ಮೇಡಮ್ ನಾನೊಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅಲ್ಲಿಂದ ಅವಮಾನ ಮಾಡಿ ನನ್ನ ಹೊರಗಡೆ ಕಳಿಸ್ತಾರೆ. ಅವತ್ತು ಆ ಓನರ್ಗಳು ಏನು ಹಾಕ್ಕೊಂಡಿದ್ರು ಗೋಲ್ಡು, ಅದು ಅವ್ರಿಗೆ ಆ ಮಟ್ಟಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಅವರು. ಅವತ್ತು ನನ್ನನ್ನು ಮಧ್ಯರಾತ್ರಿ ಹೊರಗಡೆ ಕಳಿಸಿದಾಗ ನನಗೆ ಬೇಜಾರಾಗಿ ನಾನು ಅವರಿಗೆ ಚಾಲೆಂಜ್ ಮಾಡಿ ಬಂದು ಹೊರಗಡೆ, ಆವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು ಗೋಲ್ಡ್ ಜರ್ನಿನ. ಮತ್ತು ಗೋಲ್ಡು ಬರೀ ಹಾಕೊಳ್ಳೋದಕ್ಕಷ್ಟೇ ಅಲ್ಲ ಮೇಡಮ್, ನಮ್ಮ ಕಷ್ಟ ಕಾಲಕ್ಕೂ ಗೋಲ್ಡ್ ಆಗುತ್ತೆ. ನಾವು ಮನೆಯಲ್ಲಿ ಹೇಗೆ ಅಂತಂದರೆ ತುಂಬ ಕಷ್ಟ ಅಂತ ಬಂದಾಗ ಮನೇಲಿ ಸ್ವಲ್ಪ ಗೋಲ್ಡ್ ಇರ್ತಾರೆ, ಹೋಗಿ ಎಲ್ಲೋ ಒಂದು ಕಡೆ ಇದು ಮಾಡಿದ್ರು ದುಡ್ಡು ಸಿಗುತ್ತೆ ಬೇಗ ಅಂತ ಅನ್ನೋ ಕಾರಣಕ್ಕೋಸ್ಕರ ಗೋಲ್ಡು ಎಲ್ಲದಕ್ಕೂ ತುಂಬ ಮುಖ್ಯ. ನಮ್ಮ ಒಂದು ಹಾಕ್ಕೊಂಡ ನಾವು ಎಷ್ಟು ಚೆಂದ ಕಾಣಿಸ್ತೀವಿ, ಗೋಲ್ಡ್ ಹಾಕ್ಕೊಂಡ್ರೆ ಅಷ್ಟು ಅಂದವಾಗಿ ಕಾಣಿಸ್ತೀವಿ, ಅಷ್ಟೇ ನಮ್ಮ ಕಷ್ಟಕ್ಕೂ ಚಂದವಾಗಿಯೇ ಗೋಲ್ಡ್ ಕಾಣಿಸುತ್ತೆ. ಖಂಡಿತ. ಆ ಒಂದು ಇಂಟೆನ್ಷನ್ನಿಂದ, ಆ ಒಂದು ಉದ್ದೇಶದಿಂದ ನಾನೇನು ಮಾಡಿದೆ, ಗೋಲ್ಡ್ನ ಮಾಡ್ತಾ ಹೋದೆ. ಅದು ಇವತ್ತು ಇಲ್ಲಿ ಕರ್ಕೊಂಬಂದು ನಿಲ್ಸಿದ್ದೆ. ಒಂದು ಫಿಲಮ್ ಒಂದು ಲೈನ್ ಆದಂಗೆ ಆಯ್ತು ಸರ್ ಇದು. ಅವ್ರು ನಿಮ್ಮನ್ನು ಆ ಥರ ಅರ್ಧರಾತ್ರಿ ಲಾಚೆ ಹಾಕಿದ್ದಿತ್ತು, ನೀವು ಅವ್ರ ಥರನೇ ಹಾಗೆ ಇವಾಗ ರೆಡಿ ಆಗಿರೋದು ಖುಷಿಯಾಗುತ್ತೆ. ಅಂದರೆ ಅಂದ್ಕೊಂಡಿದ್ದನ್ನ ನೀವು ಸಾಧಿಸಿದ್ದೀರ ಅನ್ನೋ ಖುಷಿ ಇದೆ. ಈಗ ಈ ಥರ ಮನಸ್ಥಿತಿ ಇರುವಂಥ ಸುರೇಶ್ ಅವರು ಬಾಲ್ಯದಲ್ಲಿ ಹೇಗಿದ್ದು? ಅಂದರೆ ನಿಮಗೆ ತುಂಬ ಹಳೆಯ ನೆನಪು ಅಂತಂದರೆ ನೀವು ಚಿಕ್ಕವರಿದ್ದಾಗ, ನನಗೆ ಮೊದಲ ನೆನಪು, ನನ್ನ ಚಿಕ್ಕ ವಯಸ್ಸಿನ ನೆನಪು ತುಂಬ ತುಂಟ. ನಾನು ಉಡಾಳ ಅಂದರೆ ಉಡಾಳ, ಊರಿಗೆ ಉಡಾಳ ಅಂದರೆ ನಾನು. ಆ ಥರ ಮನೆಯಲ್ಲಿ ಅಷ್ಟೇ ಉಡಾಳ್ತನ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ನನ್ನನ್ನು ನಮ್ಮ ಮನೇಲಿ ಹಾಸ್ಟೆಲ್ಗೆ ಇಟ್ಟರು. ಅಲ್ಲಿಂದ ಸ್ವಲ್ಪ ವಿಷಯನ ಕಲಿತು ಬಂದೆ, ಮತ್ತೆ ಅದೇ ಉಡಾಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ಉಡಾಳ್ತನ ಮಾಡಿ ಅಷ್ಟೇ ಒಂದು ಹಠದಿಂದಾನೇ ನಾನು ಬೆಂಗಳೂರಿಗೆ ಓಡಿ ಬಂದವನು ಮನೆಯಿಂದ. ಎಲ್ಲವೂ ಮನುಷ್ಯನಿಗೆ ಸ್ಪೋರ್ಟಿವ್ ಆಗೇ ತೊಗೋಬೇಕಾಗತ್ತೆ. ಬೆಂಗಳೂರಿಗೆ ಬಂದಾಗ ನನಗೆ ಯಾರೂ ಹೊಸಬ್ರು ಯಾರೂ ಗೊತ್ತಿರಲಿಲ್ಲ, ಬೆಂಗಳೂರು ಹೊಸದು ನನಗೆ. ಇವತ್ತು ಇಡೀ ಕರ್ನಾಟಕದ ಜನತೆಗೆ ನಾನು ಯಾರು ಅಂತ ಗೊತ್ತಾಗಿದೆ. ಅದೆಲ್ಲವೂ ಕೂಡ ನನ್ನ ಜೊತೆಗೆ ನಿಂತಹ ಸ್ನೇಹಿತರುಗಳು, ನನ್ನ ಪ್ರೀತಿ ಪಾತ್ರರು, ನನ್ನ ಫ್ಯಾಮ್ಲಿ, ಮನೆಯವರು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು ಎಲ್ಲರೂ ನಾನೇನು ನನ್ನ ಒಳಗಡೆ ಏನಿತ್ತು ಅನ್ನೋದನ್ನು ಹೊರತರೋದಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟು ನನ್ನ ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಮತ್ತು ನನ್ನ ಬಾಲ್ಯದ ತುಂಬ ದೊಡ್ಡ ನೆನಪು ಏನು ಅಂತಂದರೆ, ನಾನು ನಮ್ಮ ತಂದೆ ಹೆಗಲ ಮೇಲೆ ಕುಂಡ್ಕೊಂಡು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೆ. ಅದು ನನಗೆ ಇವತ್ತು ನೆನಪಿದೆ. ನಮ್ಮ ತಾಯಿ ಊಟ ರೆಡಿ ಮಾಡಿ ಒಂದು ಡಬ್ಬ ಹಾಕಿಕೊಡ್ತಿದ್ರು, ನಮ್ಮ ತಂದೆ ಹೆಗಲ ಮೇಲೆ ಕೂತ್ಕೊಂಡು, ನಮ್ಮ ತಂದೆ ಒಂದು 6 ಕಿಲೋಮೀಟ್ರ್ ನಮ್ಗೆ ಈಗಿರೋ ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗ್ಬೇಕಾದ್ರೆ ಒಂದು 6 ಕಿಲೋಮೀಟ್ರ್ ಡಿಫ್ರೆನ್ಸ್ ಇತ್ತು. ನಡ್ಕೊಂಡು ಬೆಳಗಿನ ಜಾವ ಹೋಗ್ತಾಯಿದ್ರು. ನಾವು 8 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ಅದರಲ್ಲಿ ನಮ್ಮ ತಾಯಿ ಎಲ್ಲ ಮಕ್ಕಳು ಹಾಗೆ ಸಂಭಾಷಣೆ ಮಾಡಬೇಕಲ್ಲ. ಆವಾಗ ನಾನು ಚಿಕ್ಕವನಾಗಿದ್ದಿದ್ದೆ, ಅವ್ರ ತಾಯಿಗೆ ತುಂಬ ಅಳೋದು, ತುಂಬ ಟಾರ್ಚರ್ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಏನು ಮಾಡೋರು, ನನ್ನನ್ನು ರೆಡಿ ಮಾಡಿಬಿಟ್ಟು ನಮ್ಮ ತಂದೆ ಜೊತೆ ತೋಟ ಕಳಿಸ್ಬಿಡೋರು. ನೀವು ಕೊನೆ ಮಗ? ನನ್ನ ತಮ್ಮ ಒಬ್ಬ ಇದ್ದಾನೆ. ಅವಾಗ ಏನು ಮಾಡಿದೆ, ನಮ್ಮ ತಂದೆ ಜೊತೆ ನಾನು ತೋಟಕ್ಕೆ ಹೋಗಿ ಸಾಯಂಕಾಲ ನಮ್ಮ ತಂದೆ ವಾಪಸ್ ಮನೆಗೆ ಬರೋರು. ಅಲ್ಲಿವರೆಗೆ ನಮ್ಮ ತಾಯಿ ಆರಾಮಾಗಿ ಮನೆ ಕೆಲಸ ಬೇರೆ ಎಲ್ಲ ಮಾಡ್ತಾಯಿದ್ರು. ಆ ಥರ ಒಂದು ಸಿಚುವೇಶನ್ ನನಗೆ ಇವತ್ತು ತುಂಬ ನೆನಪಿದೆ. ಅದು